ಜೈ ಹಿಂದ್ ಫ್ರೆಂಡ್ಸ್. ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ಮುಖಾಂತರ ಏನಪ್ಪಾ ಅಂದ್ರೆ ನಾವು ಈ SSC-GD ಟಾರ್ಗೆಟ್ ಅನ್ನುವಂತ ಸೊ 2025ನೇ ಇಶ್ಯೂ ಏನಪ್ಪಾ ಅಂದ್ರೆ ಟಾರ್ಗೆಟ್ ಮಾಡಿ ಸೊ ನಾವೇನಪ್ಪಾ ಅಂದ್ರೆ ಕಳೆದ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದೀವಿ. ಸೊ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ನಮ್ದು ಸೊ 15ನೇ ಏನಪ್ಪಾ ಅಂತಾರ ವಿಡಿಯೋ ಆಗಿದೆ. ಸೊ ಈ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂದ್ರೆ ಶಿಫ್ಟ್ 4 21/2/2024ಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿವೆ. ಓಕೆ, ಸೊ ಇದಕ್ಕೂ ಮುಂಚೆ ಏನಪ್ಪಾ ಅಂತಾರೆ ಸೊ ಈಗ ಇದೇ ತಿಂಗಳು ಆಗಸ್ಟ್ 12ನೇ ತಾರೀಕಿಗೆ ಏನಪ್ಪಾ ಅಂತಾರೆ ನಮ್ಮ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ ನಲ್ಲಿ ಸೊ ಹೊಸ ಬ್ಯಾಚ್ ಫಾರ್ SSC-GD MTS ಅಲ್ಲದೆ RPF ಈ ತರ ಕೋರ್ಸ್ಗಳಿಗೆ ಏನಪ್ಪಾ ಅಂದ್ರೆ ಒಂದು ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಸೊ ತಮಗೇನಾದರೂ ನೀವು ಅಡ್ಮಿಷನ್ ಬೇಕಾದಲ್ಲಿ ಸೊ ದೆನ್ ಡೆಫಿನೆಟ್ಲಿ ಸೊ ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದೆನ್ ಅದೇ ರೀತಿ ಮುಂದಿನ ಒಂದು 3 ತಿಂಗಳ ಕಾಲ ಏನಪ್ಪಾ ಅಂತಾರ ಒಂದು SSC-GD ಏನಪ್ಪಾ ಅಂದ್ರೆ ನಮ್ಮ ಕ್ಲಾಸಸ್ ನಡೀತಾ ಇರ್ತದೆ. ಅಂದ್ರೆ ಒಂದು ಬ್ಯಾಚ್ ನಮ್ದು ಏನಿರ್ತಾ ಇದೆ 3 ತಿಂಗಳು ಇರ್ತದೆ. ಹಾಗಾದ್ರೆ ಸೊ ಮೊದಲನೇ ಪ್ರಶ್ನೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನ್ ನೋಡ್ರಿ, ಸೊ ಇಲ್ಲಿ ಟುವರ್ಡ್ ಅನ್ನ ಏನಪ್ಪಾ ಅಂತಾರೆ 962147 ವಾಂಟೆಡ್ ಅನ್ನ ನೋಡ್ರಿ ಏನು 213957. ಹಾಗಾದ್ರೆ ವಾರಂಟ್ ಅನ್ನ ಯಾವ ರೀತಿಯಾಗಿ ಬರೀತಾರೆ ಅಂತಿದ್ದಾರೆ. ಓಕೆ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ ಎಷ್ಟು ಲೆಟರ್ ಅದಾವಲ್ಲ ಅಷ್ಟೇ ವರ್ಡ್ ನೋಡ್ರಿ, ಎಷ್ಟು ಲೆಟರ್ಸ್ ಇದಾವ ಅಷ್ಟೇ ಸಂಖ್ಯೆಗಳಿದಾವ, ಅಂದ್ರೆ ಅಷ್ಟೇ ಡಿಜಿಟ್ ಇದಾವ. ಇಲ್ಲೂ ಕೂಡ ನೋಡ್ರಿ ಎಷ್ಟು ಲೆಟರ್ಸ್ ಇದಾವಲ್ಲ ಸೊ ನೋಡ್ರಿ 1 2 3 4 5 6 2 4 6 ದೆನ್ ಇಲ್ಲಿ ನೋಡ್ರಿ 2 4 6. ಸೊ ನೋಡ್ರಿ ಎಷ್ಟು ಲೆಟರ್ಸ್ ಇರ್ತಾವೆ ಅಷ್ಟೇ ಡಿಜಿಟ್ ಇದ್ದಾಗ ಸೊ ಇಲ್ಲಿ ಡೆಫಿನೆಟ್ಲಿ ಏನಾಗಿರ್ತಿತ್ತಪ್ಪ ಅಂತಂದ್ರೆ ಲೆಟರ್ಸ್ ಅಸೈನ್ ಆಗಿರ್ತಾವ. ಸೊ ದಟ್ ಈಸ್ ನಥಿಂಗ್ ಬಟ್ ಸೊ ಟಿ ಅಂತಂದ್ರೆ ಈಸ್ ನಥಿಂಗ್ ಬಟ್ 9 ಅಂದ್ರೆ ಫಸ್ಟ್. ಓಕೆ, ಓ ಅಂತಂದ್ರೆ ಈಸ್ ನಥಿಂಗ್ ಬಟ್ ಏನಪ್ಪಾ ಅಂತಾರೆ ನೋಡ್ರಿ 6. ಸೊ ಓ ಅಂದ್ರೆ 6, ಡಬ್ಲ್ಯೂ ಅಂತಂದ್ರೆ 2, ಡಬ್ಲ್ಯೂ ಅಂದ್ರೆ ಏನ್ರಿ 2. ಈ ರೀತಿ ಏನಾಗಿರ್ತಾವ ಪ್ರತಿಯೊಂದು ಲೆಟರ್ಸ್ ಅಸೈನ್. ಹಾಗಾದ್ರೆ ಇಲ್ಲಿ ನಮ್ಗೆ ಕ್ವಶನ್ ಏನ್ ಕೇಳ್ತಾರ ನೋಡ್ರಿ, ವಾರಂಟ್ ಏನ್ ಬರ್ತೈತಿ ಅಂತ ಕೇಳ್ತಾರ. ಸೊ ನೋಡ್ರಿ WARRANT. ಓಕೆ, ಹಾಗಾದ್ರೆ ಡಬ್ಲ್ಯೂ ನೋಡ್ರಿ ಎಲ್ಲಿದೆ, ಸೊ ಇಲ್ಲಿ ಥರ್ಡ್ ಲೆಟರ್ ಇದೆ. ಸೊ ಥರ್ಡ್ ಲೆಟರ್ಗೆ ಥರ್ಡ್ ಸಂಖ್ಯೆ ಏನ್ ಬಂತು 2, ಹಾಗಾದ್ರೆ 2. ಎ ನೋಡ್ರಿ ಸೆಕೆಂಡ್ ಏನಿದೆ ಎ ಇದೆ. ಸೊ ಎ ಎಲ್ಲಿತ್ತು ನೋಡ್ರಿ ಇಲ್ಲಿ ಸೆಕೆಂಡ್ ಐತಿ. ಸೊ ಹಾಗಾದ್ರೆ ಇಲ್ಲಿ ಸೆಕೆಂಡ್ ಡಿಜಿಟ್ ಏನಿತ್ತು ನೋಡ್ರಿ 1 ಇದೆ. ಸೊ ದೆನ್ ಆರ್ ನೋಡ್ರಿ ಸೊ ಇಲ್ಲಿ ಸೆಕೆಂಡ್ ಲಾಸ್ಟ್ ಇದೆ. ಹಾಗಾದ್ರೆ ಇಲ್ಲಿ ಕೂಡ ಸೆಕೆಂಡ್ ಲಾಸ್ಟ್ ಏನ್ ಬಂತು 4. ಸೊ ಅಗೇನ್ ಆರ್ ಅಂದ್ರ 4. ಎಗೆ ಏನ್ ಬಂದಿತ್ತು 1. ಸೊ ದೆನ್ ಎನ್ ಅಂದ್ರೆ ಏನ್ ಬಂದಿತ್ತು ನೋಡ್ರಿ, ಎನ್ ಎಲ್ಲಿದೆ ಇಲ್ಲಿದೆ, ಸಾರಿ ಇಲ್ಲಿದೆ ನೋಡ್ರಿ. ಸೊ 3ನೇ ಲೆಟರ್ ಇದೆ. ಹಾಗಾದ್ರೆ ಇಲ್ಲಿ 3ನೇ ಡಿಜಿಟ್ ಏನೈತೆ ನೋಡ್ರಿ 3. ದೆನ್ ಟಿ, ಸೊ ಟಿ ಅಂತಂದ್ರೆ ಏನಿದೆ ನೋಡ್ರಿ, ಸೊ ಇಲ್ಲಿ ಥರ್ಡ್ ಲೆಟರ್ ಲಾಸ್ಟ್ ಇಂದ 3ನೇ ಲೆಟರ್, ಲಾಸ್ಟ್ ದಿಂದ 9. ಓಕೆ, ಸೊ ದೆನ್ ಹಾಗಾದ್ರೆ 2144139. ಸೊ 2144139. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಸೊ ದ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಸೊ ಮುಂದಿನ ಕ್ವಶನ್ ನೋಡ್ರಿ, ಸೊ ಇಲ್ಲಿ ಎಸ್. ಹಾಗಾದ್ರೆ ಇಲ್ಲಿ ಜಸ್ಟ್ ಇದು ಒಂದು ಎನಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಸೊ ಆರ್ ಇದ್ದಿದ್ದು ಏನಾಗ್ತಾ ಇದೆ ನೋಡ್ರಿ ಎಸ್ ಆಗಿದೆ. ಓಕೆ, ಸೊ ಅಂದ್ರೆ ಏನಾಯ್ತಪ್ಪ ಅಂತಂದ್ರೆ +1 ಆಗೈತಿ. ಎಲ್ ಇದ್ದಿದೆ ನೋಡ್ರಿ LM ಅಂತಾರೆ +1, DE +1, YZ +1. ಅರೆ +1 ಇರುವಂತ ನೋಡ್ರಿ. ಹಾಗಾದ್ರೆ ಆರ್ ಆದ್ಮೇಲೆ ಬರ್ಬೇಕಾಗಿತ್ತೇನು ಎಸ್. ಸೊ ಹಾಗಾದ್ರೆ ಬಂದಿಲ್ಲ, ರಾಂಗ್ ಆನ್ಸರ್. ಸೊ PQ ರಾಂಗ್. ಓ ನೋಡ್ರಿ ಓ ಆದ್ಮೇಲೆ ಬರ್ತದ P, ಬಟ್ ಇಲ್ಲಿ G. ಸೊ ಹಾಗಾದ್ರೆ ನೋಡ್ರಿ CD, PQ, ST, FG. ಸೊ ದ ರೈಟ್ ಆನ್ಸರ್ ಇಸ್ 4th. ಓಕೆ, ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ. ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಏನಪ್ಪಾ ಅಂತಾರ ಓಕೆ ಒಂದು ಚಿಹ್ನೆಗಳನ್ನ ಹಾಕ್ಲಿಕ್ಕೆ ಹೇಳ್ತಾ ಇದಾರೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ 59. ಓಕೆ, ಸೊ ಇಲ್ಲಿ ಸ್ಟಾರ್ ಇದೆ. ದೆನ್ 60 #45. ಓಕೆ, @5 ಅಂತೇಳಿ. ಓಕೆ, ಸೊ ನಾವ್ ಇಲ್ಲಿ ಏನ್ ಮಾಡೋಣ ಅಂತಾರ ಸೊ ಸಾಮಾನ್ಯವಾಗಿ ಏನಪ್ಪಾ ಅಂತಾರ ಈಸಿಯಾಗಿ ಭಾಗ ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ ಅಂತ ಭಾಗಾಕಾರ ಚಿಹ್ನೆ ಹಾಕೋಣ. ಓಕೆ, ಹಾಗಾದ್ರೆ 45ನ್ನ 5ರಲ್ಲೇ ಭಾಗಾಕಾರ ಮಾಡ್ರಿ. ಓಕೆ, ಸೊ ದೆನ್ ಹಾಗಾದ್ರೆ ಏನ್ ಬಂತು ಆನ್ಸರ್ 5 ಬಂತು. ಓಕೆ, ಸಾರಿ 9 ಇರ್ಲಿಲ್ಲ. ಸೊ ದೆನ್ ಹಾಗಾದ್ರೆ ಏನ್ ಬಂತು 9 ಬಂತು. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿ ಹ್ಯಾಶ್ ಅಂದ್ರೆ ಏನು. ಸೊ ದೆನ್ ಟೋಟಲ್ ಎಷ್ಟಿದೆ 128. ಸೊ ಹಾಗಾದ್ರೆ ಇದು 128 ಆಗ್ಬೇಕಾದ್ರೆ ಇವು ಡೆಫಿನೆಟ್ಲಿ ಕೂಡ್ಲೇಬೇಕಾಗ್ತದೆ. ಸೊ ಹಾಗಾದ್ರೆ ನೋಡ್ರಿ ಸೊ 59 + 60. ಓಕೆ, ಸೊ ದೆನ್ ಹ್ಯಾಶ್ ಅಂದ್ರೆ ಏನಪ್ಪಾ ಈಗ. ಸೊ ಹ್ಯಾಶ್ ಅಂತಂದ್ರ ಸೊ ಇಲ್ಲಿ ಕೂಡ ನಾವು ಪ್ಲಸ್ ಇಟ್ಕೊಂಡ್ರೆ ಅಥವಾ ಪ್ಲಸ್ ಇಲ್ಲ. ಓಕೆ, ಫಸ್ಟ್ ನೋಡೋಣ. ಓಕೆ, 59 + 60 ಎಷ್ಟು ಆಗ್ತದೆ ನೋಡ್ರಿ 119. ಓಕೆ, ಸೊ ಹಾಗಾದ್ರೆ 119ಕ್ಕೆ ಸೊ ಎಷ್ಟಿದೆ 28. ಹಾಗಾದ್ರೆ 109 + 9 ಮಾಡ್ರೆ ಹಾಗಾದ್ರೆ ಪ್ಲಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ನೋಡ್ರಿ +9 ಆದ್ರೆ ಸೊ 128 ಬರ್ತಾ ಇದೆ.
ರೈಟ್. ಎಸ್, ಹಾಗಾದ್ರೆ ಸೊ ಇಲ್ಲಿ ಸ್ಟಾರ್ ಅರ್ಥ ಏನಾಯ್ತು ನೋಡ್ರಿ, ಸ್ಟಾರ್ ಅದ ಅರ್ಥ ಏನಾಗ್ತಾ ಇದೆ, ಸೊ ಸ್ಟಾರ್ ಅರ್ಥ ಪ್ಲಸ್, ಹ್ಯಾಶ್ ಅರ್ಥ ಕೂಡ ಪ್ಲಸ್, ದೆನ್ ಇನ್ನೊಂದೇನಿದೆ ಆಟ್ ಅದ ಅರ್ಥ ಏನಾಗುತ್ತೆ ನೋಡ್ರಿ ಡಿವೈಡೆಡ್ ಬೈ. ಸೊ ಹಾಗಾದ್ರೆ ಸೊ ಇದೇ ಸೇಮ್ ನಮಗೆ ಆನ್ಸರ್ ಬರ್ತೈತೆ ನೋಡೋಣ. ಓಕೆ, ನೋಡ್ರಿ ಏನಿದೆ ಕ್ವಶನ್ ಕೇಳ್ತಾರೆ ಏನಪ್ಪಾ ಅಂದ್ರೆ 79 ಸ್ಟಾರ್ ಅಂದ್ರೆ ಏನ್ ಇಟ್ಕೋತೀರಿ ಪ್ಲಸ್. ಓಕೆ, ದೆನ್ 30 ಸೊ ಹ್ಯಾಶ್ ಅಂದ್ರೆ ಏನೈತಿ ಪ್ಲಸ್. ಓಕೆ, ದೆನ್ ಏನು 120 ಆಟ್ ಅಂದ್ರೆ ಏನ್ ಬರ್ತಾ ಇದೆ ನೋಡ್ರಿ, ಆಟ್ ಅಂದ್ರೆ ಡಿವಿಷನ್. ಓಕೆ, ಸೊ ಹಾಗಾದ್ರೆ ಡಿವಿಷನ್ ಸೊ 20 ಕರೆಕ್ಟಾ. ಸೊ ಹಾಗಾದ್ರೆ ಫಸ್ಟ್ಗೆ ಸೊ 70 ನೋಡ್ರಿ 120/10 ಏನಾಗ್ತೈತಿ, ಸೊ 120/10 26 120, ಹಾಗಾದ್ರೆ 6 ಬತ್ತು. ಹಾಗಾದ್ರೆ 79 ಪ್ಲಸ್ 30 ಎಷ್ಟಪ್ಪ ಅಂತಂದ್ರೆ 109. ಹಾಗಾದ್ರೆ 109 ಪ್ಲಸ್ 6 ಎಷ್ಟಪ್ಪ ಅಂದ್ರೆ 115. ಹಾಗಾದ್ರೆ 115 ಆಪ್ಷನ್ ಎಸ್ ಇದೆ ನೋಡ್ರಿ. ಸೊ ದ ಆಪ್ಷನ್ ಇಸ್ ಸೊ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಒಂದು ಸರಣಿ ನೋಡ್ರಿ, ಸರಣಿ ಏನಾಗ್ತಾ ಇದೆ ಡಿಫ್ರೆನ್ಸ್ ನೋಡ್ರಿ 2 ಇದೆ. ದೆನ್ ಹಾಗಾದ್ರೆ ಇಲ್ಲಿ 4 ಇದೆ, ಇಲ್ಲಿ 81ರಿಂದ 89 ಅಂದ್ರೆ 8 ಇದೆ. ದೆನ್ ಹಾಗಾದ್ರೆ 89ರಿಂದ 105 ಅಂತಂದ್ರೆ ನೋಡ್ರಿ ಸೊ 16 ಆಗ್ತಾ ಇದೆ. ಹಾಗಾದ್ರೆ ಡೆಫಿನೆಟ್ಲಿ ನೋಡ್ರಿ 2 2 4 4 2 8 8 2 16 16 2 ಎಷ್ಟಪ್ಪ ಅಂದ್ರೆ 32. ಹಾಗಾದ್ರೆ 105 ಪ್ಲಸ್ 32 ಎಷ್ಟಪ್ಪ ಅಂದ್ರೆ 137. ಸೊ ದ 137 ಇಸ್ ದ ರೈಟ್ ಆನ್ಸರ್. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಇದು ಕಂಪ್ಲೀಟ್ ದ ಫಿಗರ್. ಓಕೆ, ಒಂದು ಚಿತ್ರವನ್ನ ಏನ್ ಮಾಡ್ಬೇಕು, ಪೂರ್ಣಗೊಳಿಸೋದಾದ್ರೆ ನೋಡ್ರಿ ಸೊ ಇಲ್ಲಿ ಯಾವ ಚಿತ್ರ ಬರ್ತದೆ ಫೈನ್. ಸೊ ಹಾಗಾದ್ರೆ ನೋಡ್ರಿ ಇದು ಸರ್ಕಲ್ ಕಂಪ್ಲೀಟ್ ಆಗ್ಬೇಕು ಇಲ್ಲಿ. ಸೊ ಹಾಗಾದ್ರೆ ಸರ್ಕಲ್ ಕಂಪ್ಲೀಟ್ ಆಗ್ಬೇಕಾದ್ರೆ ನೋಡ್ರಿ ಎಸ್ ಈ ರೀತಿ ಒಂದು ಲೈನ್ ಬೇಕು. ಸೊ ಬಟ್ ಇಲ್ಲಿ ಇದೆ ರೈಟ್. ಸೊ ದೆನ್ ಇಲ್ಲೂ ಇದೆ, ದೆನ್ ಅಲ್ಲೂ ಇದೆ, ಹೌದಾ. ಬಟ್ ನೋಡ್ರಿ ಈ ಸರ್ಕಲ್ ನಿಂದ ಈ ಒಂದ್ ಏನ್ ಬರ್ತಾ ಇದೆ, ಸೊ ಇದು ನಡುಕ್ ಗ್ಯಾಪ್ ಇರಬೇಕು. ಓಕೆ, ಸೊ ಇಲ್ಲೂ ಗ್ಯಾಪ್ ಇದೆ. ಓಕೆ, ಇಲ್ಲೂ ಕೂಡ ಗ್ಯಾಪ್ ಇದೆ. ಸೊ ಇಲ್ಲಿ ಗ್ಯಾಪ್ ಇಲ್ಲ ನೋಡ್ರಿ, ಹೌದಾ. ಸೊ ಹಾಗಾದ್ರೆ ಇದು ರಾಂಗ್ ಆಯ್ತು. ಓಕೆ, ಸೊ ದೆನ್ ಇಲ್ಲಿ ಅಂತೂ ನೋಡ್ರಿ ಸೊ ಏನಪ್ಪಾ ಅಂತಾರ, ಸೊ ಈ ರೀತಿಯಾದಂತ ಚಿತ್ರ ಬರ್ಬೇಕಾಗಿತ್ತು, ಇಲ್ಲ. ಸೊ ಇದು ಕೂಡ ರಾಂಗ್ ಆಯ್ತು. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ 3 ಮತ್ತು 4 ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಇಲ್ಲಿಯೂ ನೋಡ್ರಿ ಅದೇ ರೀತಿ ಈ ರೀತಿ ಬರ್ಬೇಕಾದ್ರೆ ನೋಡ್ರಿ ಇಲ್ಲಿ ಬಂತು, ದೆನ್ ಇಲ್ಲಿಂದ ಇಲ್ಲಿ ಇದು ಗ್ಯಾಪ್ ಬೇಕಾ, ಬಟ್ ಇಲ್ಲಿ ಏನಾಗೈತೆ ನೋಡ್ರಿ ಇದು ಟಚ್ ಆಗೈತೆ. ಸೊ ಇದು ಹೋಯ್ತು. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಗ್ಯಾಪ್ ಇದೆ, ಇಲ್ಲೂ ಗ್ಯಾಪ್ ಇದೆ. ಸೊ ದೆನ್ ಈ ತರ ಸರ್ಕಲ್ ಕೂಡ ಬರ್ತಾ ಇದೆ. ಸೊ ಇದು ಇಲ್ಲಿ ಬರ್ತದ, ದೆನ್ ಇದು ಇಲ್ಲಿ ಬರ್ತದ, ದೆನ್ ಇದು ಇಲ್ಲಿ ಬರ್ತಾ ಇದೆ, ದೆನ್ ಸರ್ಕಲ್ ಇಲ್ಲಿ ಬರ್ತಾ ಇದೆ. ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 2916 ಇದ್ದಿದ್ದು ಏನಾಗ್ತಾ ಇದೆ ನೋಡ್ರಿ 972. ಹಾಗಾದ್ರೆ ಹೆಂಗ್ ಬರ್ತಾ ಇದೆ, ಸೊ ನೋಡ್ರಿ ಲಾಸ್ಟಿಗೆ 2 ಇದೆ, ಇಲ್ಲಿ 6 ಇದೆ ಅಂತ 3 ಭಾಗಾಕಾರ ಮಾಡಿ ನೋಡೋಣ. ಯಾಕಂದ್ರೆ 2 3 6. ಸೊ ದೆನ್ ಅದೇ ರೀತಿ 9 3 18. ಓಕೆ, ಸೊ ದೆನ್ ಓಕೆ ಬಟ್ ಸ್ಟಿಲ್ ನೋಡೋಣಂತೆ ಭಾಗಾಕಾರ, ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಪರಿವರ್ತನೆ ಆಗ್ಬೇಕಾದ್ರೆ ಭಾಗಾಕಾರನ ಆಗಿರ್ತದೆ. ಓಕೆ, ಹಾಗಾದ್ರೆ 3 ಮಾಡಿ ನೋಡೋಣಂತ್ರಿ. ಸೊ 3 1 ಸೊ ದೆನ್ 3 9 27. ಓಕೆ, 1ನೇ ಡಿಜಿಟ್ ಅಂತೂ ಬಂತು. ಓಕೆ, ಇಲ್ಲಿ 2 ಉಳಿತು. ಸೊ ದೆನ್ 21 ಆಯ್ತು, 3 7 21 ಕರೆಕ್ಟ್ ಇದೆ. ದೆನ್ 6 ಉಳಿದಿದೆ, 3 2 6. ಎಸ್, ಹಾಗಾದ್ರೆ 972 ನೋಡ್ರಿ. ಸೊ ದೆನ್ ಸೊ 972 ಕೂಡ ಸೊ 3ರಿಂದ ಭಾಗಾಕಾರ ಮಾಡೋಣ. ಸೊ 3 3 9. ಸೊ ಆಮೇಲೆ 3 2 6 1 ಉಳಿಯಿತು, 3 4 12. ಸೊ 324. ಎಸ್, ಸೊ ಅಗೇನ್ ಇದು ಕೂಡ 3ರಿಂದ ಭಾಗಾಕಾರ ಮಾಡೋಣ. 3 1 3 3 1 3 ದೆನ್ ಎಷ್ಟರಲ್ಲಿ ಭಾಗ ಹೋಗ್ತದೆ ನೋಡ್ರಿ 24 ಅಂತಾರ 3 3 3 8. ಸೊ ಹಾಗಾದ್ರೆ ಸೊ 3 8 ಎಸ್, ಹಾಗಾದ್ರೆ ಸಾರಿ ಸೊ ಡಿವೈಡೆಡ್ ಬೈ 324. 324ನ 3 ಭಾಗಾಕಾರ ಮಾಡಿದಾಗ ನೋಡ್ರಿ ಸೊ 3 1 3 ಸೊ ಉಳಿತು 2. ಓಕೆ, ಸೊ 2 ಕ್ಯಾರಿ ಮಾಡಿದಾಗ 2 ಅಂತೂ ಹೋಗಂಗಿಲ್ಲ, ಅಂದಾಗೆ 0 ಇಟ್ಕೋತೀವಿ. ಎಸ್, ಸೊ ಹಾಗಾದ್ರೆ ಸೊ ಏನ್ ಬರ್ತಾ ಇದೆ 3 8 24 ಅಂದ್ರೆ 108 ಭಾಗ ಹೋಗ್ತಾ ಇದೆ, ಹೌದಾ. ಸೊ ಹಾಗಾದ್ರೆ ನೋಡ್ರಿ 3 ಭಾಗ 8 ಎಷ್ಟಲೇ 108. ಸೊ ಹಾಗಾದ್ರೆ 108 ಏನಪ್ಪಾ ಅಂತಾರೆ ಈ ಕ್ವಶನ್ ಮಾರ್ಕ್ ಪ್ಲೇಸ್ ಬರ್ಬೇಕು ಇಲ್ಲಿ. ಸೊ ಹಾಗಾದ್ರೆ ದ ಆಪ್ಷನ್ ಇಸ್ ಸೊ 108 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ
ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಪ್ರತಿಯೊಂದು ಏನಪ್ಪಾ ಅಂದ್ರೆ ಸಂಖ್ಯೆಗಳು 3ರಿಂದ ಭಾಗಾಕಾರ ಮುಂದಿನ ಸಂಖ್ಯೆಗಳು ಬರ್ತಾ ಇದಾವೆ. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು ಏನು ಒಂದು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಹಾಗಾದ್ರೆ ಸಿಲಾಜಿಸಮ್ ನೋಡ್ರಿ, ಸೊ ಇಲ್ಲಿ ನೋ ಮೌಂಟೇನ್ ಇಸ್ ಅ ಡೆಸರ್ಟ್ ಅಂತಿದ್ದಾರೆ. ಓಕೆ, ಸೊ ಯಾವುದೇ ಮೌಂಟೇನ್ಗಳು ಏನಲ್ಲಪ್ಪ ಅಂತಂದ್ರೆ ಡಿಸರ್ಟ್ ಅಲ್ಲ. ಓಕೆ, ಈ ಮೌಂಟೇನ್ಗಳು ಏನಿಲ್ಲ ಡಿಸರ್ಟ್ ಗಳಾಗಿಲ್ಲ. ಓಕೆ, ಸಮ್ ಡಿಸರ್ಟ್ಸ್ ಆರ್ ಸ್ಯಾಂಡಿ ಪ್ಲೇಸಸ್. ಓಕೆ, ಹಾಗಾದ್ರೆ ಸಮ್ ಡಿಸರ್ಟ್ಸ್ ಆರ್ ವರ್ಡ್ ಸ್ಯಾಂಡಿ ಪ್ಲೇಸಸ್ ಅಂತ ಹೇಳ್ತಾರೆ. ದೆನ್ ಸಮ್ ಸ್ಯಾಂಡಿ ಪ್ಲೇಸಸ್ ಆರ್ ನಾಟ್ ಮೌಂಟೇನ್ಸ್. ಓಕೆ, ಸಮ್ ಸ್ಯಾಂಡಿ ಪ್ಲೇಸಸ್ ಆರ್ ನಾಟ್ ಅ ಮೌಂಟೇನ್ಸ್ ಅಂತ ಹೇಳ್ತಾರೆ. ಬಟ್ ಏನಾಗ್ಬೋದು, ಸಮ್ ಸ್ಯಾಂಡಿ ಪ್ಲೇಸಸ್ ಏನಾಗ್ಬೋದ್ರಿ, ಮೌಂಟೇನ್ಸ್ ಆಗಬಹುದು. ಆದ್ರೆ ಇದು ಒಂದು ಪಾಸಿಬಿಲಿಟಿ ಇದೆ. ಸೊ ಏನಾಗ್ತವ, ಸಮ್ ಆಗ್ತಾ ಇದಾವೆ, ದೆನ್ ಸಮ್ ಆಗತ್ತಿಲ್ಲ. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿ ಸಮ್ ಡಿಸರ್ಟ್ಸ್ ಆರ್ ನಾಟ್ ಅ ಮೌಂಟೇನ್ಸ್ ಅಂತ ಹೇಳ್ತಾರೆ. ಎಸ್ ನೋಡ್ರಿ, ಮೌಂಟೇನ್ಸ್ ಡಿಸರ್ಟ್ಸ್ ಅದಾದ್ರೆ ಸಮ್ ಡಿಸರ್ಟ್ಸ್ ಏನು ಮೌಂಟೇನ್ ಇರಂಗೇನಿಲ್ಲ. ಸೊ ಹಾಗಾದ್ರೆ ದ ಫಸ್ಟ್ ಒನ್ ಇಸ್ ಅ ರೈಟ್ ಆನ್ಸರ್ ಆಗ್ತದೆ. ಯಾಕಂದ್ರೆ ಮೌಂಟೇನ್ ಡಿಸರ್ಟ್ಸ್ ಅಲ್ಲ, ಡಿಸರ್ಟ್ ಕೂಡ ಮೌಂಟೇನ್ ಇರಂಗಿಲ್ಲ. ಸೊ ಎಲ್ಲಾ ಡಿಸರ್ಟ್ಸ್ ಮೌಂಟೇನ್ ಆದ್ರೆ ಕೆಲವೊಂದು ಇನ್ನೂ ಇರೋದೇ ಇಲ್ಲ. ಸೊ ಹಾಗಾಗಿ ಏನಾಯ್ತು, ಕರೆಕ್ಟ್ ಆಯ್ತು. ಸೊ ದೆನ್ ಹಾಗಾದ್ರೆ ನೋಡ್ರಿ, ಸಮ್ ಸ್ಯಾಂಡಿ ಪ್ಲೇಸಸ್ ಆರ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಬಟ್ ಸ್ಯಾಂಡಿ ಪ್ಲೇಸಸ್ ಇಲ್ಲಿ ಐತಿ, ಮೌಂಟೇನ್ಸ್ ಇರ್ತದೆ. ಬರೀ ನಾವ್ ಏನ್ ಅನ್ಬೋದು, ಆಗಬಹುದು ಅನ್ಬೋದು ಅಷ್ಟೇ. ಬಟ್ ಇನಿಷಿಯಲಿ ನಾವು ನೋಡ್ರಿ ಬೇಸಿಕ್ ಡಯಾಗ್ರಾಮ್ದಾಗ ಸ್ಯಾಂಡಿ ಪ್ಲೇಸ್ ಇಲ್ಲಿ ಐತಿ, ಮೌಂಟೇನ್ ಐತಿ. ಸೊ ಇಲ್ಲ. ಸೊ ಹಾಗಾದ್ರೆ ಸಮ್ ಸ್ಯಾಂಡಿ ಪ್ಲೇಸಸ್ ಆರ್ ಮೌಂಟೇನ್ಸ್ ಏನಾಗ್ತಾ ಇದೆ, ತಪ್ಪಾಗ್ತಾ ಇದೆ. ಸೊ ಹಾಗಾದ್ರೆ ಆಪ್ಷನ್ ಏನ್ ಬರ್ತಾ ಇದೆ ಅಂತ ನೋಡ್ರಿ, ಸೊ ಓನ್ಲಿ ಒನ್ ಫಾಲೋಸ್ ಅಂತ ಬರಬೇಕು. ಸೊ ಎಲ್ಲಿದೆ ನೋಡ್ರಿ ಕನ್ಕ್ಲೂಷನ್, ಎಸ್ ದ ಆಪ್ಷನ್ ಇಸ್ 4. ಸೊ ಕನ್ಕ್ಲೂಷನ್ ಓನ್ಲಿ ಒನ್ ಫಾಲೋಸ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಸ್ ಇದು ಏನಪ್ಪಾ ಅಂತಾರ ಒಂದು ಚಿಹ್ನೆಗಳನ್ನ ಬದಲಾವಣೆ ಮಾಡ್ಬೇಕಂತ ಹೇಳ್ತಾರೆ. ಓಕೆ, ಏನ್ ಚಿಹ್ನೆಗಳ ಬದಲಾವಣೆ ಮಾಡ್ಬೇಕು ನೋಡ್ರಿ, ಸೊ ಗುಣಾಕಾರ ಮತ್ತು ಭಾಗಾಕಾರ. ಓಕೆ, ಸೊ ಹಾಗಾದ್ರೆ ಗುಣಾಕಾರ ಭಾಗಾಕಾರ ಚೇಂಜ್ ಮಾಡಿದಾಗ ನೋಡ್ರಿ, ಸೊ ಇಲ್ಲಿ ಗುಣಾಕಾರ ಇದ್ದಲ್ಲಿ ಏನ್ ಬರ್ಬೇಕು, ಭಾಗಾಕಾರ. ಸೊ ಹಾಗಾದ್ರೆ ಇಲ್ಲಿ ಏನಕ್ಕೈತಿ, ಗುಣಾಕಾರ ಆಕೈತಿ, ಇಲ್ಲಿ ಏನಕ್ಕೈತಿ, ಭಾಗಾಕಾರ ಆಕೈತಿ. ಓಕೆ, ಸೊ ಹಾಗಾದ್ರೆ 6 ನೋಡ್ರಿ, 12 6ರಲ್ಲಿ ಭಾಗಾಕಾರ ಮಾಡ್ರಿ 2 ಬಂತು. 2 11 22, 22 ಪ್ಲಸ್ 8 30, 30 -10 ಮಾಡಿದ್ರೆ 20 ಬರ್ತೈತಿ. ಸೊ ಬಟ್ ಇಲ್ಲಿ ಏನೈತಿ 25 ಐತಿ. ಸೊ ಇಟ್ ಈಸ್ ಅ ರಾಂಗ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಸೆಕೆಂಡ್ ಒಳಗೆ ನೋಡ್ರಿ, ಇಲ್ಲಿಂದ ಇಲ್ಲಿ ನೋಡ್ರಿ, ಸೊ ಏನ್ ಬರ್ಬೇಕು ನಮಗೆ, ಗುಣಾಕಾರದಲ್ಲಿ ಭಾಗಾಕಾರ, ಭಾಗಾಕಾರದಿಂದ ಗುಣಾಕಾರ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಗುಣಾಕಾರ, ಇಲ್ಲಿ ಏನ್ ಬರ್ತಾ ಇದೆ, ಭಾಗಾಕಾರ. ಸೊ ಹಾಗಾದ್ರೆ ಇದನ್ನ ಮಾಡ್ರಿ, ಸೊ 2 ಎಷ್ಟಿಲೆ, ಓಕೆ 35. ಓಕೆ, ಸೊ 2ನ್ನ 10 ಮಾಡಿದಾಗ ನೋಡ್ರಿ, ಸೊ ಇದನ್ನ ಏನ್ ಮಾಡ್ಕೊಂಡಂತ 35 ಗುಣಿಲೆ ಏನ್ ಹೇಳ್ತಾರ್ರಿ, 2/10. ಓಕೆ, 2/10 ಅಂತಂದ್ರೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ, 2 ಒಂದಲ್ಲೇ ಆದ್ರೆ 2 5ಲ್ಲೇ ಹೋಯ್ತು, 5 ಒಂದಲ್ಲೇ ಆದ್ರೆ 5 7 ಹೋಯ್ತು. ಓಕೆ, ಹಾಗಾದ್ರೆ ಸೊ ಹಾಗಾದ್ರೆ ಇಲ್ಲಿವರೆಗೆ ನೋಡ್ರಿ ಈ ಒಂದು ಇದಕ್ಕೆ ನಮಗೆ 7 ಅಂತ ಆನ್ಸರ್ ಬರ್ತಾ ಇದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ತಾ ಇದೆ ನೋಡ್ರಿ, 23 -2 ಪ್ಲಸ್. ಸೊ ಇದ್ರ ಮುಂದಿನ ಆನ್ಸರ್ ನಮ್ಗೆ ಏನ್ ಬಂತು, 7 ಬಂತು. ಓಕೆ, ಹಾಗಾದ್ರೆ 23 ಒಳಗೆ ನೋಡ್ರಿ, ಸಾರಿ ಇಲ್ಲಿ 23 - 20 ಇದೆ, ರೈಟ್. ಹಾಗಾದ್ರೆ 23 ಒಳಗೆ ನೋಡ್ರಿ ಎಷ್ಟು ಹೋಗ್ಬೇಕು, 20 ಹೋದ್ರೆ 3 ಉಳಿತು. ದೆನ್ ಇಲ್ಲಿ ಪ್ಲಸ್ ಸಿಂಬಲ್, ಸೊ 7. ಹಾಗಾದ್ರೆ 3 7 ಎಷ್ಟಪ್ಪ ಅಂದ್ರೆ 10. ಸೊ ಆನ್ಸರ್ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸೊ ನೋಡ್ರಿ ಇಲ್ಲೇ ಎಂ ಇದೆ, ದೆನ್ ವಿ ಇದೆ. ಸೊ ಎಂ ಅಂತಾರ ನೋಡ್ರಿ ಎಷ್ಟಿದೆಪ್ಪ ಅಂದ್ರೆ 13ನೇ ಲೆಟರ್, ವಿ ಅಂತಾರ 22nd ಲೆಟರ್. ಸೊ 2ರ ನಡಕ್ ನೋಡ್ರಿ 9 ಗ್ಯಾಪ್ ಆಗಿದೆ. ಓಕೆ, ಸೊ ದೆನ್ ವಿ ಇಂದ ಇ ಅಂತ ನೋಡ್ರಿ, ಸೊ ವಿ ಇಂದ ಇ ಅಂತಾರ 22. ಓಕೆ, ಸೊ 26. ಓಕೆ, ಯಾಕಂದ್ರೆ 26 ಜಡ್ ಮುಗಿತು, ಇ ಅಂತಂದ್ರ 5th ಲೆಟರ್. ಸೊ 26 ಪ್ಲಸ್ 5 ಅನ್ನೋದಾದ್ರೆ ಇ ಅಂತಾರ 5th ಲೆಟರ್. ಸೊ ಹಾಗಾದ್ರೆ 26 ಪ್ಲಸ್ 5 ಅಂತಂದ್ರೆ ನೋಡ್ರಿ ಎಷ್ಟು ಬರ್ತದ, 31 ಬರ್ತೈತಿ. ಹಾಗಾದ್ರೆ ಈಗ ಡೆಫಿನೆಟ್ಲಿ ಕರೆಕ್ಟ್ ಐತಿ. ಸೊ 22ಕ್ಕೆ ಮತ್ತೆ ಪ್ಲಸ್ 9, ಹಾಗಾದ್ರೆ 9 ಲೆಟರ್ ಪ್ಲಸ್ ಆಗ್ಯಾವ. ಸೊ ನೋಡ್ರಿ ಇದು ಇ ಅಂತಂದ್ರೆ 5, ಎನ್ ಅಂತಂದ್ರೆ 14. ಎಸ್, ಇಲ್ಲಿ ಕೂಡ ಎಷ್ಟು ಪ್ಲಸ್ ಇದೆ, 9 ಪ್ಲಸ್ ಇದೆ. ಸೊ ದೆನ್ ಎನ್ ಪ್ಲಸ್, ಹಾಗಾದ್ರೆ ಎನ್ ಅಂತಾರೆ ನೋಡ್ರಿ 14 ಲೆಟರ್, 14 ಪ್ಲಸ್ 9 ಮಾಡಿದ್ರೆ 23. 23 ಲೆಟರ್ ಏನ್ ಬಂತು, ಡಬ್ಲ್ಯೂ. 23 ಲೆಟರ್ ಏನ್ ಬಂತು, ಡಬ್ಲ್ಯೂ. ಓಕೆ, ಸಾಗರ ಡಬ್ಲ್ಯೂ ದೊಳಗೆ ನೋಡ್ಬೇಕಾದ್ರೆ ನೋಡ್ರಿ 2 ಆಪ್ಷನ್ ಇದಾವ. ಓಕೆ, ಸಾಗರ ನೋಡ್ರಿ ಆರ್ ಇಂದ ಎ. ಸೊ ಆರ್ ಅಂತಂದ್ರೆ ಎಷ್ಟು, ಆರ್ ಅಂತಂದ್ರೆ 18. ಸೊ ದೆನ್ 18ಕ್ಕೆ 9 ಕೂಡಿಸಿದ್ರೆ ನೋಡ್ರಿ, 18ಕ್ಕೆ 9 ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ, 27. 26ಕ್ಕೆ ಜಡ್ ಮುಗಿತು, 27ನೇ ಲೆಟರ್ ಎ ಕರೆಕ್ಟ್ ಇದೆ. ಸೊ ಪ್ಲಸ್ ಅಗೇನ್ ಏನಾಗೈತಪ್ಪ ಅಂದ್ರೆ ಪ್ಲಸ್ 9, ರೈಟ್. ಎ ದಿಂದ ಜೆ ನೋಡ್ರಿ, ಎ 1, ಜೆ 10, 9 ಪ್ಲಸ್. ಜೆ ದಿಂದ ಎಸ್ ಅಗೇನ್ 9. ಹಾಗಾದ್ರೆ ಎಸ್ ಗೂ ಕೂಡ ಎಷ್ಟು ಲೆಟರ್ ಪ್ಲಸ್ ಮಾಡ್ಬೇಕ್ರಿ, 9 ಲೆಟರ್. ಓಕೆ, ಎಸ್ ಅಂತಂದ್ರೆ ಎಷ್ಟನೇ ಲೆಟರ್, 19. ಸೊ 9 ಲೆಟರ್ಸ್ ಅಂದ್ರೆ ಏನಾಕೈತಿ,
19 ಪ್ಲಸ್ 9 28. 28 ಅಂದ್ರೆ 26ಕ್ಕೆ ಜಡ್ ಮುಗಿತು. 27 ಎ, 28 ಬಿ. ಸೊ ಹಾಗಾದ್ರೆ ದ ಲೆಟರ್ ಇಸ್ WB ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಏನ್ ಬರ್ಬೇಕ್ರಿ? ಬಿ ಬರ್ಬೇಕು, ರೈಟ್? ಓಕೆ. ಸೊ ದೆನ್ ದ ನೆಕ್ಸ್ಟ್ ನೋ. ಓಕೆ, ಸೊ ಇಲ್ಲಿ ನೋಡ್ರಿ, ಏರೋ ಮಾರ್ಕ್ ಇರುವಂತ ಇಂಥ 4 ಅದಾವ, ಸೇಮ್ ಇದಾವ. ಓಕೆ, ಬಟ್ ನೆಕ್ಸ್ಟ್ ಚಿತ್ರದೊಳಗೆ ಏನಾಗಿತ್ತು ಅಂದ್ರೆ ಈ ಕಡೆ ಸರ್ಕಲ್ ಬಂತು. ಓಕೆ, ಸೊ ಒಂದೇ ಸರ್ಕಲ್ ಬಟ್ ಬಾಕಿ ಎಲ್ಲ ಸೇಮ್ ಇದೆ. ಸೊ ನೆಕ್ಸ್ಟ್ ನೋಡ್ರಿ, ಈ ಸರ್ಕಲ್ ಜೊತೆ ಮತ್ತೊಂದು ಸರ್ಕಲ್ ಬಂತು. ಸೊ ಬಾಕಿ ಎಲ್ಲ ಸೇಮ್ ಇದೆ. ಸೊ ದೆನ್ ಅಗೇನ್ ನೋಡ್ರಿ, ಮತ್ತೆ ಈ ಕಡೆ ಒಂದು ಸರ್ಕಲ್ ಬಂತು. ಓಕೆ, ನೋಡ್ರಿ ಇಲ್ಲಿಂದ ಹಿಂಗ್ ಬಂತು, ಬಟ್ ಈ ಕಡೆ ಬಂತು, ದೆನ್ ಈ ಕಡೆ. ಓಕೆ, ಹಾಗಾದ್ರೆ ಸೊ ದೆನ್ ಹಾಗಾದ್ರೆ ಮುಂದೆ ಇಲ್ಲಿಯೂ ನೆಕ್ಸ್ಟ್ ಬರ್ಬೇಕಾದ್ರೆ ನೋಡ್ರಿ, ಇಲ್ಲಿಯೂ ಕೂಡ ಸರ್ಕಲ್ ಬಂದಿರ್ಬೇಕಾಗ್ತದೆ. ಹಾಗಾದ್ರೆ ಆ ತರ ಇರುವಂತ ಯಾವ್ದಿದೆ ನೋಡ್ರಿ? ಎಸ್, 2 ಈ ತರ. ಓಕೆ, ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, then yes, this is the end of the questions. Okay, so ಇದೇ ರೀತಿ ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಯಾವತ್ತೂ ಇರಲಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಸೊ ದೆನ್ ಒಂದು ಮುಂದಿನ ವಿಡಿಯೋದಲ್ಲಿ ನಾ ಏನಪ್ಪ ಅಂದ್ರೆ ಇದಕ್ಕೆ ಮುಂದಿನ ಒಂದು ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯನ್ನ ಆ ವಿಡಿಯೋವನ್ನ ಮಾಡಿ ಹಾಕ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಜೈ ಹಿಂದ್, ಜೈ ಕರ್ನಾಟಕ.